ಮಾಡ್ಕೊಂಡಿದ್ದಾರೆ. ನಿಮ್ಗೆ ಈ 3 ಚೀಟಿ ಕೊಡ್ತೀನಿ. ಇದನ್ನ ನೀವು ಜಸ್ಟ್ ಲಿಪ್ ಮೂಮೆಂಟ್ ಇಂದ ಅವ್ರಿಗೆ ಕನ್ವೆ ಮಾಡ್ಬೇಕು. ಅವರು ಕರೆಕ್ಟ್ ಆನ್ಸರ್ ಮಾಡ್ಬೇಕು. ಓಕೆ, ಫಸ್ಟ್ ನಿಮ್ಗೆ 3 ಚೀಟಿ ಕೊಡ್ತೀನಿ. 3 ಚೀಟಿ ಅವ್ರಿಗೆ ತೋರಿಸ್ಬೇಡಿ, ನಿಜ ಗೊತ್ತಿಲ್ಲ ಏನಿದೆ ಅಂತ. ತೋರಿಸ್ಬೇಕಾ ಕ್ಯಾಮ್ರಾಗೆ? ತೋರಿಸ್ಬೋದು, ತೊಂದರೆ ಇಲ್ಲ. ಓಕೆ ಓಕೆ. ನೋ ಸನ್ನೆ ಏನು ಮಾಡಂಗಿಲ್ಲ. ಓಕೆ. ಹೃದಯವಂತ. ಹೃದಯ ಫಸ್ಟ್ ನಿದ್ದೆ ಎಲ್ಲ ಕಾನ್ಸಂಟ್ರೇಟ್ ಮಾಡಕ್ ಕಷ್ಟ ಆಗುತ್ತೆ. ಹೇಳಿದ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಇನ್ನು ಮ್ಯೂಟಲ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಓಕೆ. ಹೃದಯ. ಸಿದ್ಧಾರ್ಥನ. ಹೃದಯ. ಸು. ಒಂದೊಂದೇ ವರ್ಡ್ ಹೇಳಿ. ಡಿಫಿಕಲ್ಟ್. ಡಿಫಿಕಲ್ಟ್ ಅಂದ್ರೆ ಹೃದಯ. ಹೃದಯ. ದಡ್ಡ. ಹೃದಯ. ತ. ಓಕೆ. ಅದೇನ್ ಸಿನಿಮಾ ಹೆಸರ ಇಲ್ಲ ಸುಮ್ನೆ ಏನೋ ಒಂದು ರ್ಯಾಂಡಮ್? ಮೂವಿ ನೇಮ್. ಮೂವಿ ಸಿನಿಮಾ. ಸಿನಿಮಾ ನೇಮ್. ಸಿನಿಮಾ ನೇಮ್. ಸಿನಿಮಾ. ಹೃದಯವಂತ. ಹೃದಯವಂತ. ಸಿದ್ದಯ್ಯ ಹೂ ಅಂತ. ಯಾವ ದೇವ್ರ ಸಿಂಹ ಇದು? ಹೃದಯ. ಹೃದಯ. ಕ್ಲೂ ಕೊಡ್ಲಾ? ಕ್ಲೂ ಜೆಸ್ಚರ್ಸ್. ಹೃದಯ. ಹೃದಯ ವಂತ. ಹೃದಯವಂತ. ಹೃದಯವಂತ ವಿಷ್ಣು ಸರ್ದು. ಎಸ್, ನೆಕ್ಸ್ಟ್. ಓಕೆ. ಏನು ಹೊರಡಿ. ಓಕೆ. ಬ್ಯಾಂಕ್. ಬ್ಯಾಂಕ್. ಓ ಮ್ಯಾಮ್. ಕನಕ. ಬ್ಯಾಂಕ್. ಬ್ಯಾಂಕ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಬ್ಯಾಂಕ್. ಓಕೆ. ಬ್ಯಾಂಕ್. ಬ್ಯಾಂಕ್. ದರೋಡೆ. ದರೋಡೆ. ಬ್ಯಾಂಕ್ ದರೋಡೆ. ಓ ಎಸ್. ಇದೇನಿದು? ಶಾಂತಕುಮಾರ. ಶಾಂತ. ಶಾಂತಿ. ಶಾಂತಿ ಕ್ರಾಂತಿ. ಓವರ್ ಕಾನ್ಫಿಡೆನ್ಸ್. ಶಾಂತ ಕುಮಾರ. 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 ಶಾಂತಿ ಕುಮಾರ. ಶಾಂತ. ಶಾಂತ ಕುಮಾರ. ಆಲ್ಮೋಸ್ಟ್. ಶಾಂತಿ ಕುಮಾರ ಅಂಡ್ ಶಾಂತ. ಶಾಂತ. ಶಾಂತ ಕುಮಾರ. ಕುಮಾರ. ಶಾಂತ ಕುಮಾರ. ಏಯ್, ಯಾವ ಪಿಕ್ಚರ್ಗಳು ಇದು? ಫಸ್ಟ್ ಒನ್ ಮಾತ್ರ. ಫಸ್ಟ್ ಒನ್ ನಾನು ಅದೇ ನೋಡ್ತಾ ಇದ್ದೀನಿ. ಶಾಂತ ಕುಮಾರ ಯಾವ ಪಿಕ್ಚರ್ ಇದು? ಕ್ಲೂ ಅಲ್ಲಿತ್ತು, ಅದಕ್ಕೆ ಹೇಳಿದ್ದು. ಸರಿ, ಇವಾಗ ಎಕ್ಸ್ಚೇಂಜ್. ತೋರಿಸ್ಬೋದಾ? ನಮಗ್ ತೋರಿಸಿ. ನಿಮಗ್ ತೋರಿಸ್ಬೇಕು. ಓಕೆ. ಬಟ್ ವಿತೌಟ್ ಕನ್ಸರ್ನ್ ಏನು ಮಾಡಬೇಡಿ. ನೋ ಗೆಸ್ಚರ್ಸ್ ಏನು ಬೇಡ. ಜಸ್ಟ್ ಲಿಪ್ ಮೂಮೆಂಟ್ ಇಂದ. ಎಸ್. ಬ್ಯಾಂಕ್. ಬ್ಯಾಂಕ್ ಆಫ್ ಆಫ್ ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ. ಅದೇ ಅಲ್ಲ? ಸುಮ್ನೆ ಹಿಂಗೆ ಮಜಾ ಆದ್ರೆ ಇದು ತೆಗೆದ್ಬಿಟ್ಟು ನಮ್ಗೇನ್ ಬೇಕು ಅದೇ ಹೆಸರು ಹೇಳ್ಕೊಂಡ್ಬಿಡೋದು ಸಿಂಪಲ್ ಆಗಿ ಅಷ್ಟೇ. ಓಕೆ, ಹೇಳ್ಸೋಣ. ಇದು ದೀಕ್ಷಿತ್. ದೀಕ್ಷಿತ್ ಒಳ್ಳೆಯವನು. ಒಳ್ಳೆಯವರು. ತುಂಬಾ. ನಂಜುಂಡಿ. ನಾ ಜೂ. ಸು. ಜೂ. ನಂಜುಂಡಿ. ಗೊತ್ತಾಗ್ತಾ ಇಲ್ಲ. ಓಕೆ. ನಾ ಇಸ್ ಕರೆಕ್ಟ್. ದೇರ್ ಇಸ್ 2 words. 2 words. ಹಾ. ಫಸ್ಟ್ ಒನ್ ಬಿಟ್ಬಿಡಿ. ಫಸ್ಟ್ ಒನ್ ಬಿಟ್ಬಿಡಿ. ಸೆಕೆಂಡ್ ಒನ್. ಸೆಕೆಂಡ್ ಒನ್ ಕಲ್ಯಾಣ. ಕಳ್ಳ.
ತಾಳಿ. ಅಷ್ಟು ಗೆಸ್ಟ್ ಅವಾಗ ಬೇಡ. ಕಲ್ಯಾಣ ಹರ. ಕಲ್ಯಾಣ ಕ ಕ ಕ ಲ್ಯಾ ಕಳ್ಳ ಣ ಣ ಕರಿಮಣಿ ಕಲ್ಯಾಣ ಕಲ್ಯಾಣ ಹಾ ಕಲ್ಯಾಣ. ದಿಸ್ ಇಸ್ ಫಸ್ಟ್ ಒನ್. ಫಸ್ಟ್ ವರ್ಡ್ ಇಸ್ ಕಲ್ಯಾಣ. ಸೆಕೆಂಡ್ ಸೆಕೆಂಡ್ ವರ್ಡ್ ಇಸ್ ಕಲ್ಯಾಣ. ಫಸ್ಟ್ ವರ್ಡ್ ಫಸ್ಟ್ ವರ್ಡ್ ಇಸ್ ನಾ ನಾ ಜು ನಂಜುಂಡಿ ನಂಜುಂಡಿ ನಸರುದ್ದೀನ. ನಸರುದ್ದೀನ್ ಕಲ್ಯಾಣ. ಏನ್ ಮೂವಿ ಹೆಸರಾ? ಹಾ ಮೂವಿ ಹೆಸರಾ? ಹಾ, ಕಸ್ತೂರಿ ಕಲ್ಯಾಣ. ಇನ್ನ ವರ್ಷ ಆಗಿತ್ತಿದ್ದು ಹೂವಿನ ಒಟ್ ಕಲ್ಯಾಣ. ನಂಜುಂಡಿ ಕಲ್ಯಾಣ. ಸ್ಲೋ ಆಗಿ ಒಂದೊಂದೇ ಇದು ಹೇಳಿ, ಅಕ್ಷರ ಹೇಳಿ. ನಾ ನಾ ಜು ಸು ಜು 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 ಸುರು ಜು ಜಾಜು ಸಾಸು ಸು ಫ್ರಮ್ ಸೋ ಜು ನಂಜು ಜು 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 ಹಾ ಜು ನನ್- ನಾಜು ನಾ- ನಂಜುಂಡ ಕಲ್ಯಾಣ. ನಂಜುಂಡಿ ಕಲ್ಯಾಣ. ಆ, ನಂಜುಂಡಿ ಇದೆ, ಇದೆ. ಕಲ್ಯಾಣ, ನಂಜುಂಡಿ ಕಲ್ಯಾಣ. Sorry. ನಂಜುಂಡಿ ಕಲ್ಯಾಣ it is, yeah. Yeah. Last one. ಕಸ್ತೂರಿ ಕಲ್ಯಾಣ ಅಂತ ಇಲ್ಲ, ಇಲ್ಲ. ಯಾವ್ದೋ ಅಯ್ಯೋ ಚಾನ್ಸೇ ಇಲ್ಲ. ಟ್ರೈ ಮಾಡಿ. ಇವ್ರಿಗೆ 90s ಗೊತ್ತಿಲ್ಲ, ಇನ್ 70s ಕೊಟ್ಟೋದ್ರೆ ಎಲ್ಲಿ. ಸ್ಟಿಲ್ ಓಕೆ. ಓಕೆ ಸಿನಿಮಾನೇ. ಮೂವಿ ಹೆಸರಾಗೆ ಹ್ಮ್. ಮೂವಿ ಹೆಸರು ರಾಜ್ಕುಮಾರ್. ಮಾಡಂಗಿಲ್ವಾ ಅದನ್ನ? ಓಕೆ ಮಯೂರ ಮಯೂರ ವರ್ಮ ವರ್ಮಾ. ಅಷ್ಟೇ. ಮಯೂರ ವರ್ಮ. ಅವ್ರಿಗೆ ಅದ್ರ ಸಿನಿಮಾ ಇದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಇದು ಕೇಳಿಸ್ಕೊಂಡ್ಮೇಲೆ ಶಾಕ್ ಆಗ್ತಾರೆ ಅವರು. ಆ ಥರ ಸಿನಿಮಾನೂ ಇಲ್ಲ ಅಂತ ಹೇಳ್ತಿದಾರಲ್ಲ ಅವ್ರು. ತೆಗೀರಿ. ಅದ್ ಕೇಳಿಸ್ತು ನಂಗೆ. ಅವ್ರು ಆಫ್ ಮಾಡಿದ್ರು. ಅವ್ರು ಅದಕ್ಕೆ ಸ್ಮೆಲ್ ಕೊಟ್ಟಿದ್ದು ಗೊತ್ತಿಲ್ಲ ಅಂತ. Yes, that's it. ಓಕೆ So, 21st ಸಿನಿಮಾ ರಿಲೀಸ್ ಆಗ್ತಿದೆ. ಆಡಿಯನ್ಸ್ ಥಿಯೇಟರ್ಗೆ ಬರೋದಕ್ಕೆ ರೆಡಿ ಇದ್ದಾರೆ. ಬಿಕಾಸ್ ಈ ಥರದ ಜಾನರ್ ಸಿನಿಮಾ ಕನ್ನಡಕ್ಕೆ ನಿಜವಾಗ್ಲೂ ತುಂಬಾನೇ ಹೊಸ್ತು. ಸೊ ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಸರ್ ನಿಮ್ಮನ್ನು ಬೇರೆ ಥರದ ಪಾತ್ರದಲ್ಲಿ ಮತ್ತೊಮ್ಮೆ ಕಣ್ತುಂಬಿಕೊಳ್ಳೋಕ್ಕೆ ರೆಡಿ ಇದೀವಿ. ಏನು ಹೇಳ್ತೀರಾ ಆಡಿಯನ್ಸ್? ಸೊ ಎಲ್ಲ ಕನ್ನಡ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು, ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಇಲ್ಲದೆ ಇದ್ರೂ ಬಂದು ದಯವಿಟ್ಟು ಸಿನಿಮಾನ ನೋಡಿ. ನಾವು ಇವಾಗವರೆಗೂ ಏನೇನು ಬಿಟ್ಟಿದ್ದೀವಿ ಸಿನಿಮಾ ಕಂಟೆಂಟ್, ಟ್ರೈಲರ್ ಆಗಿರ್ಬೋದು, ಎಲ್ಲ ಪ್ರೇಕ್ಷಕರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂತಂದರೆ, 21ನೇ ತಾರೀಕು ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೊದಲನೇ ವಾರದಲ್ಲೇ ನೋಡೋದಕ್ಕೆ ಪ್ರಯತ್ನ ಪಡಿ. ಒಂದು, ಯಾಕಂದರೆ 2ನೇ ವಾರಕ್ಕೆ ಸಿನಿಮಾ ಹೋಗಬೇಕಂದ್ರೆ ಮೊದಲನೇ ವಾರದ ಅಟೆಂಡೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ 2ನೇ ವಾರಕ್ಕೆ ಸಿನಿಮಾ ಹೋಗುತ್ತೆ. ಆ್ಯಂಡ್ 2ನೇದು, ನಾವು ಇವತ್ತವರೆಗೂ ಏನೇನು ಕಂಟೆಂಟ್ಗಳನ್ನ ಬಿಟ್ಟಿದ್ದೀವಿ, ಟ್ರೈಲರ್ ಆಗಿರ್ಬೋದು ಅಥವಾ ಮಿರಾಕಲ್ ಸಾಂಗ್ ಆಗಿರ್ಬೋದು, ಅಪ್ಸರೆ ಸಾಂಗ್ ಆಗಿರ್ಬೋದು, ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ತಡ ಮಾಡಬೇಡಿ. ಆದಷ್ಟು ಬೇಗ ಮತ್ತೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನೀವು ಈ ಥರದ ಸಿನಿಮಾಗಳು ಬಂದು ನೋಡಿದಾಗ ಅಥವಾ ನೋಡಬೇಕು ಅನ್ನಿಸ್ದಾಗ, ನಿಮ್ಗೆ ಅನ್ನಿಸ್ದೇ ಇದ್ರೆ ಅದು ಸೆಕೆಂಡ್ರಿ, ಬಟ್ ನಿಮಗೆ ಸಿನಿಮಾ ನೋಡಬೇಕು ಅಂತ ಅನ್ನಿಸ್ದಾಗ ತಡ ಮಾಡದೆ ಬಂದು ಸಿನಿಮಾ ನೋಡೋದ್ರಿಂದ ನಮ್ಮಂಥ ಎಷ್ಟೋ ಕಲಾವಿದರ ಕನಸಿಗೆ ನೀವು ಒಂದು ಶಕ್ತಿಯಾಗಿ ನಿಲ್ತೀರಾ. ಮುಂದಿನ ದಿನಗಳಲ್ಲಿ ನಾವೇನಾದರೂ ಬೇರೆ ಥರದ ಕತೆ ಹೇಳಬೇಕು, ಬೇರೆ ರೀತಿಯ ಕತೆ ಹೇಳಬೇಕು ಅಂತಂದಾಗ ಈ ಥರದ ಸಿನಿಮಾಗಳು ಥಿಯೇಟ್ರಲ್ಲಿ ಉಳಿಯೋದು ಆ್ಯಂಡ್ ಜನ ಬಂದು ನೋಡೋದು ಬಹಳ ಮುಖ್ಯ ಆಗುತ್ತೆ. ಆವಾಗ ಮಾತ್ರ ನಾವು ಬೇರೆ ಥರದ ಸಿನಿಮಾಗಳನ್ನ ಮಾಡೋದಕ್ಕೆ ಸಾಧ್ಯವಾಗೋದು. ಸೊ ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ. ಇದು ನನ್ನ ಕಳಕಳಿಯ ವಿನಂತಿ. ಆ್ಯಂಡ್ ಎಲ್ಲೋ ನನ್ನ ಕೆಲಸನ ಹಿಂದಿನ ಸಿನಿಮಾಗಳಲ್ಲಿ ದಿಯಾ ಆಗಿರ್ಬೋದು, ಬ್ಲಿಂಕ್ ಆಗಿರ್ಬೋದು, KTM ಆಗಿರ್ಬೋದು, ಸಿನಿಮಾ ನೋಡಿದವ್ರು ಸಾಕಷ್ಟು ಜನ ಹೇಳಿದ್ದೀರಾ ಥಿಯೇಟ್ರಲ್ಲಿ ಮಿಸ್ ಮಾಡಿದ್ವಿ ಸಿನಿಮಾನ, OTTಲಿ ನೋಡಿದ್ವಿ, OTTಲಿ ನೋಡಿದ ಮೇಲೆ ಥಿಯೇಟ್ರಲ್ಲಿ ನೋಡಬೇಕಿತ್ತು ಸಿನಿಮಾ ಅಂತ ಅನಿಸುತ್ತೆ. ಎಲ್ಲ ಸಿನಿಮಾನು ಇದೇ ಆಗ್ತಾ ಹೋಯಿತು ಅಂದರೆ ಸಿನಿಮಾ ಮಾಡೋದು ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ನನ್ನ ಹಿಂದಿನ 3 ಸಿನಿಮಾಗಳು, ಅದ್ರ ಜೊತೆಗೆ ಈ ಸಿನಿಮಾದ ಕಂಟೆಂಟ್ಗಳು ನಿಮಗೆ ಇನ್ವಿಟೇಷನ್. ಸೊ ನಿಮಗೆ ವರ್ತ್ ಇಟ್ ಅಂತ ಅನಿಸಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನೀವೇನು ಹೇಳ್ತೀರಾ? ಸೊ ನೀವು ಸ್ಟಾರ್ಟಿಂಗೇನೆ ಹೇಳ್ತಾ ಇದ್ರಿ, ಕಾಂಟೆಂಟ್ ನೋಡಿಬಿಟ್ಟು ತುಂಬಾ ಏನೋ ಒಂದು ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ಈ ಫೀಡ್ಬ್ಯಾಕ್ ನಮಗೆ ಎಲ್ಲರಿಂದನೂ ಸಿಗ್ತಾ ಇದೆ. ಕಾಂಟೆಂಟ್ ಬೇರೆ ಥರ ಅನ್ನಿಸ್ತಾ ಇದೆ, ಬೇರೆ ಥರ ಸಿನಿಮಾ ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನಾಗಿರ್ಬೋದು, ದೀಕ್ಷಿತ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಇನ್ವಾಲ್ವ್, ನಾವು ಅದೇ ಥಾಟಲ್ಲೇ ಒಂದು ಸಿನಿಮಾ ಒಪ್ಕೊತೀವಿ. ಈ ಸಿನಿಮಾದಲ್ಲಿ ನಾವೇನೋ ಒಂದು ಬೇರೆ ರೀತಿಯಾಗಿ ಮಾಡಬೇಕು, ಈ ಸಿನಿಮಾ ಬೇರೆ ರೀತಿಯಾಗಿ ಬರಬೇಕು ಅಂತ. ಆ್ಯಂಡ್ ನಮಗೆ ಫಸ್ಟ್ ಡೇ ಎಷ್ಟು ಕಾನ್ಫಿಡೆನ್ಸ್ ಇತ್ತಲ್ಲ, ಈಗ ನಿಮ್ಮ ಫೀಡ್ಬ್ಯಾಕನ್ನು ಕೇಳಿ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂದಿದೆ. ಇದು ನೀವು ಕೊಟ್ಟಿರುವಂಥ ಕಾನ್ಫಿಡೆನ್ಸ್, ನಮ್ಮ ಸಾಂಗ್ಸ್ ಆಗಿರ್ಬೋದು, ಅಪ್ಸರೆ ಆಗಿರ್ಬೋದು, ಶಿವ ಸಾಂಗ್ ಆಗಿರ್ಬೋದು, ಮಿರಕಲ್ ಸಾಂಗ್ ಆಗಿರ್ಬೋದು, ನಮ್ಮ ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಎಲ್ಲದನ್ನು ನೋಡಿ ಏನೋ ಒಂದು ಬೇರೆ ರೀತಿಯಾದಂಥ ಸಿನಿಮಾ ಮಾಡಿದ್ದೀವಿ ಅಂತ ಅನಿಸ್ತಾ ಇದೆ ಅಂತ. ಸೊ ಐ ಆಮ್ ಶ್ಯೂರ್ ನಿಮಗೆ ಈ ಸಿನಿಮಾ ನೋಡಿದಾಗ ಕೂಡ ನೀವು ಅದನ್ನೇ ಹೇಳ್ತೀರಾ, ಒಂದು ಒಳ್ಳೆ ಸಿನಿಮಾ ಬಂದಿದೆ, ಒಂದು ಡಿಫ್ರೆಂಟ್ ಆದಂಥ ಸಿನಿಮಾ ಕನ್ನಡಕ್ಕೆ ಬಂದಿದೆ ಅಂತ. ಸೊ ದಯವಿಟ್ಟು
ದೀಕ್ಷಿತ್ ಹೇಳ್ದಂಗೆನೆ ಹತ್ರ ಇಲ್ಲದೆ ಇದ್ರೂ ದೂರ ಇದ್ರೂ ಹೋಗಿ ದಯವಿಟ್ಟು ಸಿನಿಮಾನ ನೋಡಿ. ಬಿಕಾಸ್ ನಿಮ್ಮ ಸಪೋರ್ಟು ನಮ್ಮಂಥ ಟೀಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ನಿಮ್ಮ ಆಡಿಯನ್ಸ್ ತನಕ ಮುಟ್ಟಿಸ್ಬೇಕು ಅಂತ ತುಂಬ ಕಾದು ನಾವು ಒಂದು ಸಿನಿಮಾ ಮಾಡ್ತೀವಿ. ಇಲ್ಲಿ ನಾವಿಬ್ಬರು ಕಾಣಿಸ್ತಾ ಇದ್ದೀವಿ, ಬಟ್ ಇದ್ರ ಹಿಂದೆ ದರ್ ಇಸ್ ಅ ಹೋಲ್ ವಿಲೇಜ್ ದಟ್ ವರ್ಕ್ಸ್ ಬಿಹೈಂಡ್ ಒನ್ ಸಿನಿಮಾ. ಸೊ ನಿಮ್ಮ ಸಪೋರ್ಟ್, ನೀವು ಬಂದು ಸಿನಿಮಾ ನೋಡಿದಾಗ ಅದು 2ನೇ ವಾರಕ್ಕಾಗಲಿ 3ನೇ ವಾರಕ್ಕಾಗಲಿ ಮುಂದೆ ಹೋಗೋಕ್ಕೆ ಈಸಿ ಆಗುತ್ತೆ. ಸೊ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲೇ ಸಿನಿಮಾನ ನೋಡಿ. ಥ್ಯಾಂಕ್ ಯು ಇಡೀ ತಂಡಕ್ಕೆ. ಆಲ್ ದಿ ವೆರಿ ಬೆಸ್ಟ್. ಒಂದು ಬ್ಲಾಕ್ ಬಸ್ಟರ್ Thank you. ಸಿನಿಮಾ ನಿಮ್ದಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.